ಇನ್ನು ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ ಕನ್ನಡಿಗರು ಸಾವನ್ನಪ್ಪಿದ್ದಾರೆ. ಹಲವಾರು ಮಂದಿ ನಾಪತ್ತೆಯಾಗಿದ್ದಾರೆ. ಕನ್ನಡಿಗರ ನೆರವಿಗೆ ರಾಜ್ಯ ಸರ್ಕಾರ ಧಾವಿಸಿದ್ದು ವಯನಾಡಿಗೆ ನಮ್ಮ ಸಚಿವ ಸಂತೋಷ್ ಲಾಡ್ ಅವರನ್ನು ಸಿಎಂ ಸಿದ್ದರಾಮಯ್ಯ ಕಳುಹಿಸಿದ್ದಾರೆ ಕನ್ನಡಿಗರ ರಕ್ಷಣೆಗಾಗಿ. ಇದರ ಬಗ್ಗೆ ಏನಿದೆ ಮಾಹಿತಿ ನೋಡೋಣ ಬನ್ನಿ. ಮಗಳಿಗಾಗಿ ಗೋಳಾಡುತ್ತಿರುವ ಹೆತ್ತಮ್ಮ, ಅಮ್ಮನನ್ನ ಕಳೆದುಕೊಂಡ ಮಗಳ ರೋದನೆ. ಕೇರಳದ ಭೂಕುಸಿತದಲ್ಲಿ ತಮ್ಮವರನ್ನ ಕಳೆದುಕೊಂಡು ರೋದಿಸುತ್ತಿರುವ ದೃಶ್ಯ ಮಂಡ್ಯದಲ್ಲಿ ಕಂಡುಬಂತು. ಹೌದು, ವಯನಾಡಿನಲ್ಲಿ ರಣಭೀಕರ ಭೂಕುಸಿತದಲ್ಲಿ ರಾಜ್ಯದ 8 ಮಂದಿ ಮೃತಪಟ್ಟಿದ್ದಾರೆ. ಮಂಡ್ಯ ಮೂಲದ ಲೀಲಾವತಿ, ನಿಹಾಲ್, ಚಾಮರಾಜನಗರ ಜಿಲ್ಲೆಯ ರಾಜೇಂದ್ರ, ರತ್ನಮ್ಮ ಸೇರಿ 8 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳ 9 ಮಂದಿ ಕಣ್ಮರೆಯಾಗಿದ್ದಾರೆ. ಇನ್ನು ತಮ್ಮವರನ್ನ ಕಳೆದುಕೊಂಡ ಕುಟುಂಬಸ್ಥರ ಗೋಳಾಟ ಕರಳು ಚುರ್ರನ್ನುವಂತಿದೆ. ಮಗಳು ಅಳಿಯನನ್ನ ದಯವಿಟ್ಟು ಸುರಕ್ಷಿತವಾಗಿ ಕರೆದುಕೊಂಡು ಬನ್ನಿ ಅಂತ ಮಂಡ್ಯದ ಕುಲ್ಲಮ್ಮನ ಕಣ್ಣೀರ್ ಹಾಕ್ತಾ ಇರುವ ದೃಶ್ಯಗಳು ಕರಳು ಚುರ್ರನ್ನುವಂತಿದೆ. ಕಷ್ಟಪಟ್ಬಿಟ್ಟಲ್ಲಪ್ಪ, ನನ್ನ ಮಗ ತಂದ್ಕೊಡ್ರಿ, ನನಗೇನು ಬೇಡ, ನನ್ನ ಮಗವ ತಂದ್ಕೊಡಿ, ನನ್ನ ಮಗಳ ಮೇಲೂ ಸೇಫ್ ಆಗಿ ತಂದೆ ಕಳಿಸ್ರಪ್ಪ. ಅಯ್ಯೋ ಇವತ್ತು ಯಾಕವ ನಾವು ತಡ್ಕೊಂಡಿರೋಣ. ಮಗವ ಕಂದನ್ನ ಕಳ್ಕೊಂಡಿದ್ದೀವಿ, ಲೀಲಾವತಿನೂ ಕಳ್ಕೊಂಡಿದ್ದೀವಿ. ಅವ್ರಿಗಾದ್ರೂ ನನ್ನ ಮಗಳಗಳ ಮೈನ್ಗೂ ದೇವರು ಎಲ್ಲ ನೀವೆಲ್ಲ ಸೇರಿ ಆಶೀರ್ವಾದ ಮಾಡಿ ಅವ್ರ ಜೀವ ಚೆನ್ನಾಗಿ ಬದುಕ ಬರಲಿ ಅಂತ ನೀವೆಲ್ಲ ಕೇಳ್ಕೊಳ್ಳಿ. ನನ್ನ ಮಗಳಿಗೂ ನನ್ನ ಮೈನ್ಗೂ. ಇನ್ನು ಕೇರಳದ ಸಿಎಂ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಫೋನ್ ಮೂಲಕ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಕೇರಳಕ್ಕೆ ಅಗತ್ಯ ನೆರವು ನೀಡುವ ಭರವಸೆಯನ್ನ ನೀಡಿದ್ದಾರೆ. ಜೊತೆಗೆ ಕನ್ನಡಿಗರ ರಕ್ಷಣೆಯ ಜವಾಬ್ದಾರಿಯನ್ನ ಸಚಿವ ಸಂತೋಷ್ ಲಾಡ್ ಹೆಗಲಿಗೆ ಹಾಕಲಾಗಿದೆ. ವಯನಾಡಿಗೆ ಸಚಿವ ಸಂತೋಷ್ ಲಾಡ್ ತೆರಳಿದ್ದಾರೆ. ಸಂತ್ರಸ್ತರಿಗಾಗಿ ಸರ್ಕಾರ ಸಹಾಯವಾಣಿಯನ್ನ ತೆರೆದಿದೆ. ನಾಪತ್ತೆಯಾಗಿರುವ ಕನ್ನಡಿಗರನ್ನ ಸುರಕ್ಷಿತವಾಗಿ ಕರೆತರಲು ಸರ್ಕಾರ ಮುಂದಾಗಿದ್ದು ಅವರ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅನ್ನೋದು ಎಲ್ಲರ ಆಶಯವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ವಯನಾಡಿನ ಮಾಜಿ ಸಂಸದ ರಾಹುಲ್ ಗಾಂಧಿ ವಿರುದ್ಧ ಬೆಂಗಳೂರು ದಕ್ಷಿಣ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಸ್ಫೋಟಕ ಆರೋಪ ಮಾಡಿದ್ದಾರೆ. ರಾಹುಲ್ ಗಾಂಧಿ ಭೂಕುಸಿತಗಳ ಬಗ್ಗೆ ಒಂದು ದಿನ ಕೂಡ ಸಂಸತ್ನಲ್ಲಿ ಮಾತಾಡಿಲ್ಲ ಅಂತ ಕಿಡಿಕಾರಿದ್ರು. ಅನಧಿಕೃತ ಕಟ್ಟಡಗಳನ್ನು ತೆರವುಗೊಳಿಸಲು ಧಾರ್ಮಿಕ ಸಂಸ್ಥೆಗಳ ವಿರೋಧ ಇದೆ, ಕೇರಳ ಅರಣ್ಯ ಸಚಿವರು ವಿಧಾನಸಭೆಯಲ್ಲೇ ಹೇಳಿದ್ರು ಅಂತ ಬಾಂಬ್ ಸಿಡಿಸಿದ್ದಾರೆ. ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. 2021 में केरला लेजिस्लेटिव असेंबली में केरला के फॉरेस्ट मिनिस्टर के राजू जी ने ये एडमिट किए कि हम वहां से एनक्रोचमेंट को, इलीगल एनक्रोचमेंट को इसलिए नहीं उठा पा रहे हैं क्योंकि रिलीजियस ऑर्गेनाइजेशन से हमें प्रेशर है. ನೋಡಿ, 2020ರಲ್ಲಿ ಕೇರಳ ವಿಪತ್ತು ನಿರ್ವಹಣೆ ಪ್ರಾಧಿಕಾರ ಒಂದು ಎಚ್ಚರಿಕೆಯನ್ನು ಕೊಟ್ಟಿತ್ತು. ಏನು? ವಯನಾಡಿನಲ್ಲಿ ಸಾವಿರಾರು ಕಟ್ಟಡಗಳ ತೆರವಿಗೆ ಮನವಿ ಮಾಡಿತ್ತು 2020. ಆಗ ಸಂಸದರಾಗಿದ್ದವರು ಯಾರು? ರಾಹುಲ್ ಗಾಂಧಿ. ಇವತ್ತಿನ ಆರೋಪ ಅದುವೇ. ಯಾರು? ತೇಜಸ್ವಿ ಸೂರ್ಯ ಮಾಡ್ತಿರೋ ಆರೋಪ. 4,000 ಕುಟುಂಬಗಳನ್ನು ಬೇರೆಡೆ ಶಿಫ್ಟ್ ಮಾಡಬೇಕು,
ಅಂತ ಮನವಿ ಮಾಡಲಾಗತ್ತೆ. ಆದರೆ ರಾಹುಲ್ ಗಾಂಧಿ ಈ ವಿಷಯ ಚರ್ಚೆ ಮಾಡಲೇ ಇಲ್ಲ ಅಂತೇಳಿ ಆರೋಪ ಮಾಡ್ತಾರೆ ತೇಜಸ್ವಿ ಸೂರ್ಯ. ವಯನಾಡ್ನಲ್ಲಿ ಅಪಾರ ಪ್ರಮಾಣದ ಅಕ್ರಮ ಕಟ್ಟಡಗಳಿವೆ. 2021ರಲ್ಲಿ ವಿಧಾನಸಭೆಯಲ್ಲಿ ಮಾತನಾಡಿದ್ರು ಅರಣ್ಯ ಸಚಿವರು ರಾಜು. ಕೇರಳ ಅರಣ್ಯ ಸಚಿವ ಕೆ ರಾಜು ಸ್ಫೋಟಕ ಹೇಳಿಕೆ ಕೊಟ್ಟಿದ್ರು, ಇದು ಆನ್ ರೆಕಾರ್ಡ್. ಆದರೆ ನಮಗೆ ಅಕ್ರಮ ಕಟ್ಟಡಗಳ ತೆರವು ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಧಾರ್ಮಿಕ ಸಂಸ್ಥೆಗಳ ವಿರೋಧ ಇದೆ. ಈಗ ಪಾಯಿಂಟ್ ಅಲ್ಲಿಗೆ ಬಂದಿಲ್ಲತ್ತೆ ನೋಡಿ, ಧಾರ್ಮಿಕ ಸಂಸ್ಥೆ. ಇದೇ ವಿಷಯದ ಬಗ್ಗೆ PT ಥಾಮಸ್ ಧ್ವನಿ ಎತ್ತಿದ್ರು. ಮುಂದಿನ ಚುನಾವಣೆಯಲ್ಲಿ ಥಾಮಸ್ಗೆ ಟಿಕೆಟ್ ನೀಡಲಿಲ್ಲ ಕೈಪಡೆ, ಅವರ ಮಾತನ್ನು ಎತ್ತಿದ್ರು ಅಂತೇಳಿ. ಅಕ್ರಮ ಕಟ್ಟಡಗಳ ಮಾಲೀಕರಿಗೆ ಕಾಂಗ್ರೆಸ್ ಬೆಂಬಲ ಇದೆ ಅಂತೇಳಿ ಆರೋಪ ಮಾಡ್ತಾರೆ. ಸಾಲು ಸಾಲು ಆರೋಪವನ್ನು ಇವತ್ತು ತೇಜಸ್ವಿ ಸೂರ್ಯ ಆನ್ ರೆಕಾರ್ಡ್ ಸದನದಲ್ಲಿ ಮಾಡ್ತಾರೆ. ಹಾಗಿದ್ರೆ ಇವತ್ತಿನ ಈ ವಿಪತ್ತಿಗೆ ಯಾರು ಕಾರಣ? ಒಂದು ಕಡೆ ಕೇರಳ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಸೂಚನೆಯನ್ನು ಕೇರ್ ಮಾಡಲಿಲ್ಲ. 23ನೇ ತಾರೀಕಿಗೆ NDRF ತಂಡ ಬಂದಿದೆ. ಸ್ಥಳಾಂತರ ಮಾಡಬೇಕಾಗಿದ್ದು 4,000 ಜನರನ್ನು ಮಾಡಲಿಲ್ಲ. ಈ ನಡುವೆ 2020ರಲ್ಲಿ ಅರಣ್ಯ ಸಚಿವ ರಾಜು ಅವರು ಹೇಳ್ತಾರೆ ಅಲ್ಲಿ ಅಕ್ರಮ ಕಟ್ಟಡ ಇದೆ, ತೆರವುಗೊಳಿಸೋಕೆ ಹೋದರೆ ಧಾರ್ಮಿಕ ಕಟ್ಟಡಗಳು ಅಂತ ಹೇಳ್ತಾರೆ, ಧಾರ್ಮಿಕ ಒತ್ತಡ ಇದೆ. ಥಾಮಸ್ ಅನ್ನೋರು ಧ್ವನಿ ಎತ್ತುತ್ತಾರೆ, ಅವರು ಕೂಡ ಅವರಿಗೆ ಟಿಕೆಟೇ ಕೊಡೋದಿಲ್ಲ ಕಾಂಗ್ರೆಸ್ ನೆಕ್ಸ್ಟ್. ಇವತ್ತು ಜೀವ ಯಾರ್ದು ಹೋಗಿದ್ದು? ಯಾವುದೇ ರಾಜಕಾರಣಿದ್ದಲ್ಲ, ಜನಸಾಮಾನ್ಯರದ್ದು. ಓಕೆ. ಈ ನಡುವೆ ಇವತ್ತು ಸಂಸತ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಒಂದು ಮಾತು ಹೇಳಿದರು. ಇದೇ ಸಾರಿ ಟು ಸೇ ದಿಸ್, ಈ ಟೈಮಲ್ಲಿ ನಾನು ಹೇಳಬಾರ್ದು, ಆದರೆ ಅಮಿತ್ ಶಾ ಅವರು ಹೇಳಿದ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ಶಿರೂರಲ್ಲಿ ಅರ್ಜುನ್ ಎಂಬಾತ ನಾಪತ್ತೆಯಾದಾಗ ಎಷ್ಟೆಲ್ಲ ಆಸಕ್ತಿ ವಹಿಸಿದಂಥ ಕೇರಳ ಕೇಂದ್ರ ಸರ್ಕಾರ ಕೊಟ್ಟಂತಹ ಮಾಹಿತಿಯನ್ನು ನಿರ್ಲಕ್ಷ್ಯ ಮಾಡ್ತು. ಕೇರಳದ ದಿವ್ಯ ನಿರ್ಲಕ್ಷ್ಯ. ಕೇರಳ ಭಾಗದಲ್ಲಿ ಭಾರೀ ಮಳೆ ಬಗ್ಗೆ ಮುನ್ಸೂಚನೆ ಇತ್ತು. ಮಳೆಯಿಂದ ಅನಾಹುತ ಸಂಭವಿಸುವ ಸುಳಿವನ್ನು ಕೇಂದ್ರ ಸರ್ಕಾರ ಕೊಟ್ಟಿತ್ತು. ಇವತ್ತು ಸಂಸತ್ನಲ್ಲಿ ಅಮಿತ್ ಶಾ ಹೇಳ್ತಾರೆ, ಜುಲೈ 23ರಂದೇ ಕೇರಳ ಸರ್ಕಾರಕ್ಕೆ ಅಲರ್ಟ್ ನೀಡಲಾಗಿತ್ತು. ಘಟನೆ ನಡೆಯುವ 7 ದಿನ, 1 ವಾರ ಮೊದಲೇ ನಾವು ಹೇಳಿದ್ವಿ, ಜನರನ್ನು ಸರ್ಕಾರ ಬೇರೆಡೆಗೆ ಸ್ಥಳಾಂತರ ಮಾಡಲಿಲ್ಲ. ನಾವು ಕೊಟ್ಟಿದ್ದೀವಿ ಮಾಹಿತಿ. ಜುಲೈ 26ರಂದು ಮತ್ತೊಮ್ಮೆ ವಾರ್ನಿಂಗ್ ಕೊಟ್ಟಿವಿ, 2ನೇ ಸಲ. ಅದನ್ನು ಕೂಡ ಕಡೆಗಣಿಸಿದೆ ಕೇರಳದ ಪಿಣರಾಯಿ ವಿಜಯನ್ ಸರ್ಕಾರ ಅಂತ ಅಮಿತ್ ಶಾ ಇವತ್ತು ಸದನದಲ್ಲಿ ಆನ್ ರೆಕಾರ್ಡ್. ಸರ್ಕಾರದ ವಿಳಂಬ ಧೋರಣೆಯಿಂದ ಸಾವು ನೋವು ಹೆಚ್ಚಳ. ಜುಲೈ 23ರಂದೇ 9 NDRF ಕೇರಳದವರು ವಿದ್ಯಾವಂತರು, ಆದರೆ ಬುದ್ಧಿ ಕಡಿಮೆ. ಒಂದು ಗಾದೆ ಮಾತಿದೆ, ಬುದ್ಧಿ ಒಕ್ಕಾಲು, ವಿದ್ಯೆ ಒಕ್ಕಾಲು, ಬುದ್ಧಿ ಮುಕ್ಕಾಲು ಅಂತ. ವಿದ್ಯಾವಂತರಿದ್ದಾರೆ, ಆದರೆ ಬುದ್ಧಿ ಕಡಿಮೆ ಅನ್ಸಂತೆ. 23ನೇ ತಾರೀಕಿಗೆ 9 NDRF ತಂಡಗಳು ಬಂದಿದೆ. ಜನಗಳನ್ನು ನೀವು ಅಲ್ಲಿಂದ ಬೇರೆ ಕಡೆ ಸ್ಥಳಾಂತರ ಮಾಡಿದ್ದರೆ ಆಗ್ತಿತ್ತು. ನಮ್ಮಲ್ಲಿ ಉದಾಹರಣೆ ಇದೆ, ಒರಿಸ್ಸಾದಲ್ಲಿ 12 ಲಕ್ಷ ಜನರನ್ನು ಸ್ಥಳಾಂತರ ಮಾಡಿದರು ಪಟ್ನಾಯಕ್, ಹಿಂದಿನ ಮುಖ್ಯಮಂತ್ರಿ. ಭಾಳ ದುಃಖ ಅನಿಸುತ್ತೆ. ಇದು ಕೇರಳ ಕೈಯಾರೆ ಮಾಡ್ಕೊಂಡಂಥ ದುರಂತ.